ಹೊರಟ್ಟಿ ರಾಜೀನಾಮೆ ಪತ್ರ ಕಾಂಗ್ರೆಸ್ ಕಚೇರಿಯಲ್ಲೇ ಟೈಪ್ ಆಗಿತ್ತ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಒತ್ತಡ ಬ್ಲಾಕ್ ಮೇಲ್ ಮಾಡಿ ಹೊರಟ್ಟಿ ರಾಜೀನಾಮೆ ಪಡೆದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಹೊರಟ್ಟಿ ರಾಜೀನಾಮೆ ಪತ್ರದಲ್ಲಿ ದಿನದ ಡೇಟ್ ಖಾಲಿ ಬಿಟ್ಟಿದ್ದಾರೆ, ಅದನ್ನ ಪೆನ್ಸಿಲ್ನಲ್ಲಿ 7 ಅಂತ ಹಾಕಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಮೊದಲೇ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ಬಂದಿದ್ದಾರೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬನ್ನಿ ಏನ್ ಹೇಳಿದ್ರು ಕೇಳಿ. ನನಗೂ ಆ ಮಾಹಿತಿ ಬಂತು. ನಾರಾಯಣ ಸ್ವಾಮಿ ಏನ್ ಹೇಳಿದ್ದಾರೆ, ಮೊನ್ನೆ ಬಹುಶಃ ಫೋಟೋಗಳು ಹಾಕಿದೆ. ಹೊರಟ್ಟಿ ಅವರ ಮಧ್ಯದಲ್ಲಿ 8 ಜನ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿಗಳು ಇದ್ರು ಅಂತ ಕಾಣಿಸ್ತದೆ. ಅವರು ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಸೇರಿ ಒತ್ತಡಗಳು ಹಲವಾರು ರೀತಿಯಲ್ಲಿ ಬ್ಲಾಕ್ ಮೇಲ್ ಪತ್ರವನ್ನು ಮಾಡಿದ್ದಾರೆ. ಆ ರಾಜೀನಾಮೆ ಪತ್ರ ನೋಡಿದೆ. ಆ ಪತ್ರ ಬಹುಶಃ ಕಾಂಗ್ರೆಸ್ ಕಚೇರಿಯಿಂದ ಟೈಪ್ ಮಾಡ್ಕೊಂಡ್ ಬಂದಿರ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಆ ದಿನದ ಡೇಟ್ ಇದೆಯಲ್ಲ, ಅದನ್ನ ಗ್ಯಾಪ್ ಬಿಟ್ಟಿದ್ದಾರೆ. ಅದನ್ನ ಪೆನ್ಸಿಲ್ ನಲ್ಲೂ ಏನೋ ಒಂದು 7 ಅಂತ ಹಾಕಿದ್ದಾರೆ. 7/8/2026 ಅಂತ ಕನ್ನಡ. ಆ 8/26 ಅಂತ ಕನ್ನಡ 2026 ದಿನದ್ದು ಹಾಗೆ ಬಿಟ್ಟಿದ್ರು ಬ್ಲಾಂಕ್. ಅದನ್ನ ಕೈನಲ್ಲಿ ಪೆನ್ನಲ್ಲಿ 7 ಅಂತ ತೆಗೆದಿದ್ದಾರೆ. ಅದು ನೋಡಿದಾಗ ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡು ಅವ್ರನ್ನ ಕರೆಸಿ ಎದುರಿಸಿ ರಾಜೀನಾಮೆ ಪಡೆದಿರ್ತಕ್ಕಂಥದ್ದು ಎದ್ದು ಕಾಣಿಸ್ತಾರೆ. ಅದರಿಂದ ಈಗ ಅದು ನಡೀತಾ ಇದೆ. ಯಾಕೆಂದ್ರೆ ಅವ್ರು ಹೇಳ್ಲಿಲ್ವಾ, ರಾಜೀನಾಮೆ ಕೊಟ್ಟ ತಕ್ಷಣವೇ ರಾಜೀನಾಮೆ ಅಕ್ಸೆಪ್ಟ್ ಮಾಡಕ್ ಹೇಳ್ತೀನಿ ಅಂತ ಹೇಳುದು. ಇವೆಲ್ಲ ನೋಡಿದಾಗ ಬಹುಶಃ ಬಾಬಾ ನೀವ್ ಏನ್ ಪ್ರಶ್ನೆ ಕೇಳ್ತಾ ಇದ್ದೀವಿ. ಬಹಳ ಜನ ನೋವಲ್ಲಿದ್ದಾರೆ, ಹೇಳಿದ್ದಾರೆ, ಬಹಳ ಜನ ಮಂತ್ರಿಗಳಾಗದಿದ್ದಾರೆ. ನನಗೂ ಆ ಮಾಹಿತಿ ಬಂತು. ನಾರಾಯಣ ಸ್ವಾಮಿ ಏನ್ ಹೇಳಿದ್ದಾರೆ, ಮೊನ್ನೆ ಬಹುಶಃ ಫೋಟೋಗಳು ಹಾಕಿದೆ.